ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಮಾಜ ಸೇವಕರು, ದಾನಿಗಳು, ಪತ್ರಕರ್ತರಾದಂಥ ಸಂಗೊಳ್ಳಿ ವೆಂಕಟೇಶ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಇದೇ ಗ್ರಾಮದ ಜಮನಹಳ್ಳಿ ಗ್ರಾಮದ ವೆಂಕಟೇಶ್ ಉಪನ್ಯಾಸಕರು ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ. ಜಮನಹಳ್ಳಿ ಗ್ರಾಮದ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತ ಮಾಡ್ತಾ ಇದ್ವಿ. ಆಮೇಲೆ ನನ್ನ ಆತ್ಮೀಯ ಪತ್ರಕರ್ತರಾದಂಥ ಶಿವಕುಮಾರ್ ಅವರು ಮತ್ತು ಸೋಮೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಸತ್ಯವತಿ ಅಮೃತಲಕ್ಷ್ಮಿ ಅವ್ರಿಗೂ ಮತ್ತೆ ಸ್ವಾಗತವನ್ನು ಕೊಡ್ತಾ ಇದ್ವಿ. SDMC ಅಧ್ಯಕ್ಷರಾದ ಗಂಗಮ್ಮನವರು, ಊರಿನ ಮಕ್ಕಳ ಪೋಷಕರು ಮತ್ತು ಪುಟಾಣ ಮಕ್ಕಳಿಗೆ ಎಲ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ವಿ. ಇವತ್ತೇನೆಂದರೆ ನನಗೆ ಒಂದು ಖುಷಿ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಈ ಮಕ್ಕಳಿಗೆ ಇವತ್ತು ಏನಾರ ಮಾಡಿ ಒಂದೇನೋ ಗಿಫ್ಟ್ ಕೊಡಬೇಕಂತ ನಮ್ಮ ಸಂಗೊಳ್ಳಿ ವೆಂಕಟೇಶಕ್ಕೆ ಫೋನ್ ಮಾಡಿದೆ. ಯಾಕೆಂದರೆ ಇವತ್ತು ಈಗಾಗಲೇ ಇವರು ತಾಲೂಕಿನಲ್ಲಿ ಸರ್ಕಾರ ಶಾಲೆಗಳಿಗೆಲ್ಲ ಉಚಿತವಾಗಿ ಬ್ಯಾಗು, ನೀರು ಬಾಟ್ಲಿ ಎಲ್ಲ ಕೊಡ್ತಾ ಇದ್ದಾರೆ. ಇವತ್ತು ದಯವಿಟ್ಟು ನಮ್ಮ ಊರಿಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳ್ದ ಕೂಡಲೇ ಅವರು ಇವತ್ತು ಬಂದಿದ್ದಾರೆ. ಅವ್ರು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ವಿ. ಸಂಗೊಳ್ಳಿ ವೆಂಕಟೇಶ್ ಅವರು ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೆ. ಅವರು ಕಡು ಬಡತನದಲ್ಲಿ ಬಂದು ಹಿಂಗೆ ಅವರು ಪತ್ರಕರ್ತರ ಒಂದು ಇದರಲ್ಲಿ ಸೇವೆ ಮಾಡಿಕೊಂಡು ಆಮೇಲೆ ಒಂದು ಬಿಸ್ನೆಸ್ಗೆ ಹೋಗ್ತಾರೆ. ಒಂದು ಬಿಸ್ನೆಸ್ ಮಾಡುವ ಸಂದರ್ಭದಲ್ಲಿ ದೇವರು ಒಳ್ಳೇದು ಮಾಡ್ತಾರೆ. ಆ ದುಡಿಮೆಯಲ್ಲಿ ಅವರು ಮಾಡ್ತಕ್ಕಂಥ ದುಡಿಮೆದಲ್ಲಿ ನನಗೆ ಗೊತ್ತಿರೋ ನನಗೆ ಒಂದು 50% ಇವತ್ತು ದಾನ ಧರ್ಮ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೂ ಬಡತನ ಏನಂತ ಗೊತ್ತು. ಇವತ್ತು ನಿಜವಾಗಿ ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನಗೆ ಗೊತ್ತಿರೋ ಒಂದು ಈ ವರ್ಷದಲ್ಲಿ ಒಂದು 50 ಲಕ್ಷ ದಾನ ಧರ್ಮ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಬ್ಯಾಗು, ನೀರು ಬಾಟ್ಲು, ನೋಟ್ಸ್ ಪುಸ್ತಕ ಮತ್ತು ವಾಟರ್ ಫಿಲ್ಟ್ರು, ಅದೇ ರೀತಿಯಾಗಿ ದೇವಸ್ಥಾನ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಅನೇಕ ಹಳ್ಳಿಗಳಲ್ಲಿ. ಇದೇ ನಮ್ಮ ಹಳ್ಳಿಗೆ 2.5 ಲಕ್ಷ ತಂದು ಕೊಟ್ಟರು ಮೇಡಮ್. ಇದು ಆಮೇಲೆ ಬಡವರ ಇದು ಮನೆಗೆ ನಿರ್ಮಾಣ ಮಾಡ್ಬೇಕಂತ ಸಿಮೆಂಟು ಎತ್ಕೊಡ್ತಾ ಇದ್ದಾರೆ, ಸಿಮೆಂಟ್ ಶೀಟುಗಳು ಕೊಡಿಸ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಮೇಲೆ ಬಡವರು ಮೊನ್ನೆ ತಾನೇ ನಿರ್ಗತ ಮಹಿಳೆಯರು ಯಾರು ಪಾಪ ತುಂಬ ಬಡವರು ಮಹಿಳೆಯರಿಗೆ ಒಂದು 10 ಜನಕ್ಕೆ ಸೀಮೋಸ್ಗಳು ಕೊಟ್ಟು ಒಂದೊಂದು ಸೀಮೋಸ್ ಬಂದು 50,000 ಈ ಥರ ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಆಮೇಲೆ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಅನ್ನದಾನ ಬೇಕಂದ್ರೆ ಕೂಡಲೇ ಅವರು ಎಷ್ಟು ಜನನಾಗಲಿ ಬಿಡಿ ಅನ್ನದಾನ ಸೇವೆ ಮಾಡ್ತಾ ಇದ್ದಾರೆ. ಅವರೇ ಬಂದು ಅನ್ನದಾನ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಸ್ಕೂಲ್ಗಳಿಗೆ ವಾಟರ್ ಫಿಲ್ಟರ್ ಇಲ್ಲ ಅಂದ್ರೆ ಕೂಡ ಅದು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ ಈ ಪಾದಯಾತ್ರೆ ತಿರುಪತಿ ತಿರುಮಲ ಈ ದೇವಸ್ಥಾನಕ್ಕೆ ಹೋಗ್ತಾ ನೋಡು, ಅವ್ರಿಗೆ ಉಚಿತವಾಗಿ T-ಶರ್ಟು, ಅವ್ರಿಗೆ ಹೋಗೋ ಖರ್ಚುಗಳು ದಾರಿಗಳಿಗೆ ಮತ್ತು ಅನ್ನದಾನ ಅದು ಕೂಡ ಸೇವೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಅದೇ ರೀತಿಯಾಗಿ ಅವ್ರ ಜೊತೆಲಿ ಹೋಗಿದ್ದೀನಿ. ಆಮೇಲೆ ಓಂ ಶಕ್ತಿ ಮಾಲ್ದಾರಲ್ಲಿ ಕೂಡ ಅವ್ರ ಕೈಲಾದ ಸಹಾಯ ಮಾಡಿ ಅವ್ರು ಕೂಡ ಅನ್ನದಾನ ಸೇವೆ ಮಾಡಿ ಸೀರೆಗಳು ಕೂಡ ಕೊಡಿಸಿದ್ದಾರೆ, ಉಚಿತವಾಗಿ ಸೀರೆಗಳು ಕೂಡ ಕೊಡಿಸಿದ್ದಾರೆ. ಇನ್ನೂ ಅನೇಕ ರೀತಿಯಲ್ಲಿ ದಾನ ಧರ್ಮ ಮಾಡ್ತಾ ಇದ್ದಾರೆ. ಅವರು ದೇವ್ರು ಒಳ್ಳೇದು ಮಾಡಲಿ ಪಾಪ. ಈ ಥರ ಸಹಾಯ ಮಾಡ್ತಾ ಇದ್ರೆ ಕೂಡ ಕೆಲವರು ಟೀಕೆ ಟಿಪ್ಪಣಿಗಳು ಅಲ್ಲ, ಯಾರೋ ಒಬ್ರು ದಾನ ಧರ್ಮ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಶಬಾಷ್ಗಿರಿ ಹೇಳೋದು ಬಿಟ್ಬಿಟ್ಟು ಕೆಲವರು ಟೀಕೆ ಟಿಪ್ಪಣಿಗಳು ಮಾಡೋದು ಸರಿ ಇಲ್ಲ. ಅದು ಅಲ್ಲ, ಅವರು ನಮ್ಮ ಕೈಲಾದಾದ್ರೆ ನಾವು ಸಹಾಯ ಮಾಡೋಣ, ಇಲ್ಲಾಂದ್ರೆ ನಮ್ಮಷ್ಟು ನಾವು ಇದ್ದೋಗೋಣ. ಇವತ್ತು ಒಂದು 50 ಲಕ್ಷ ದಾನ ಧರ್ಮ ಮಾಡಿದ್ದಾರೆ ಅಂದ್ರೆ ಏನದಕ್ಕೆ ಅರ್ಥ? ಸ್ವಂತವಾಗಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಆಶ್ರಮ ಜೀವನ ಮಾಡ್ಬೋದಿತ್ತಲ್ಲ. ಅದೇ ಎಲ್ರಿಗೂ ದೇವರು ಕೊಡಲ್ಲ, ಅವ್ರು ಕೊಟ್ಟಿದ್ದಾರೆ ದೇವರು. ಅದೇ ರೀತಿಯಾಗಿ ಇನ್ನು ನಿಮ್ಮ ಕೈಲಾದ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಈ ಸಂಗೊಳ್ಳಿ ವೆಂಕಟೇಶ್ ಅವರು ಇವರು ಹಿಸ್ಟ್ರಿ ಹೆಂಗಂದ್ರೆ ಸುಮಾರು ಒಂದು 5 ಜನ ಮಕ್ಕಳಿದ್ದಿದ್ವಿ ಈ ಗ್ರಾಮದಲ್ಲಿ. ನಮಗೆ ಭಯ ಆಯಿತು, ಏನಪ್ಪ ಈ ಸ್ಕೂಲು ಮುಚ್ಚಾಕ್ತಾರೆ ಹೋಯ್ತು ಅಂತೇಳಿ ಬಿಟ್ಬಿಟ್ಟಿದ್ವಿ. ಆಮೇಲೆ ಇವರೇ ಒಂದು ದೇವ್ರ ರೂಪದಲ್ಲಿ ಬಂದು ಇಲ್ಲ 5 ಜನ ಇದನ್ನ 50 ಜನ ಟೆಂತ್ ಮಾಡಿ ಇವತ್ತು ಒಂದು ಹೆಸರನ್ನು ಗೆಲ್ಸಿದ್ದಾರೆ. ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿ ಕೂಡ ಬೆಸ್ಟ್ ಶಿಕ್ಷಕರು ಮತ್ತು ಬೆಸ್ಟ್ ಹೈಸ್ಕೂಲ್ ಅಂತ ಕೂಡ ಅವಾರ್ಡ್ ಬಂದಿದೆ. ಜಿಲ್ಲಾ ಮಟ್ಟದಲ್ಲಿ ಕೂಡ ಅವಾರ್ಡ್ ಬಂದಿದೆ. ಅವರು
ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ಇಲ್ಲಿ ಪಾಠ ಪ್ರವಚನಗಳನ್ನು ಉತ್ತಮ ಗುಣಮಟ್ಟವನ್ನು ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಇಂಗ್ಲಿಷ್ ಎಲ್ಲ ಮಾತಾಡ್ತಾರೆ. ಖಾಸಗಿ ಶಾಲೆ ಮಕ್ಕಳಿಗಿಂತ ಹೆಚ್ಚಾಗಿ ಇಲ್ಲಿ ಒಂದು ಜ್ಞಾನ ಒಂದು ನೀಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಈಗ ಖಾಸಗಿ ಶಾಲೆಗಳಿಗೆ ಬಿಟ್ಟು ಯಾಕೆಂದ್ರೆ ಇದು ಸರ್ಕಾರಿ ಶಾಲೆಗೆ ಬಿಟ್ಟು ಯಾಕೆ ಖಾಸಗಿ ಶಾಲೆಗಳು ಹೇಳ್ತಾರೆ ಅಂದ್ರೆ ಮೂಲಭೂತ ಸೌಲಭ್ಯಗಳು ಕೊರತೆ ಇದೆ ನಮ್ಮಲ್ಲಿ. ಏನಿಲ್ಲ, ಈಗ ಕೆಲವು ಹಳ್ಳಿಗಳಲ್ಲಿ ಬಿಲ್ಡಿಂಗ್ ಇರಲ್ಲ, ಶೌಚಾಲಯ ಇರಲ್ಲ, ಕಾಂಪೌಂಡ್ ಇರಲ್ಲ, ನೀರಿರಲ್ಲ, ಸ್ವಚ್ಛತೆ ಇರಲ್ಲ, ಏನಿರಲ್ಲ ಅಂತ ಹೇಳ್ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಸರ್ಕಾರದ ಕೂಡ ತಪ್ಪಿದೆ. ಸರ್ಕಾರ ಕೂಡ ಗಮನ ಹರಿಸಬೇಕು. ಕಾಟಾಚಾರಕ್ಕೆ ಸರ್ಕಾರಿ ಶಾಲೆಗಳನ್ನ ಏನೋ ಮೂಲಭೂತ ಓಡಿಸಿದ್ರೆ ನೋಡೋದು ಕೂಡ ತಪ್ಪಿದೆ. ಅದಕ್ಕೆ ನಾನು ಇಷ್ಟ ಹೇಳೋದು, ನಮ್ಮ ಶಿಕ್ಷಕರಲ್ಲಿ ನಮ್ಮ ಕೈಲಾದಷ್ಟು ಶಾಲಾಭಿವೃದ್ಧಿಗೆ ಒತ್ತು ಕೊಡ್ತೀವಿ. ನೀವು ಇನ್ನ ನಿಮ್ಮ ಶ್ರಮ ವಹಿಸಿ ಮಕ್ಕಳಿಗೆ ಖಾಸಗಿ ಶಾಲೆಗಳಿಗಿಂತೂ ಸರ್ಕಾರಿ ಶಾಲೆಗೆ ಏನಂತೂ ನೀವು ತೋರಿಸ್ಕೊಟ್ಟಿದ್ದೀರ, ಇನ್ನೂ ತೋರಿಸ್ಕೊಡ್ಬೇಕಂತೇಳಿ ಅವ್ರಿಗೆ ಒಳ್ಳೆ ಗುಣಮಟ್ಟ ಶಿಕ್ಷಣ ನೀಡಿ ನಮ್ಮ ಜಮನಹಳ್ಳಿಗೆ ಒಳ್ಳೆ ಹೆಸರು ತಗೋಬೇಕಂತೇಳಿ ನಿಮ್ಗೆ ಮತ್ತೊಮ್ಮೆ ನಾವು ಧನ್ಯವಾದಗಳು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಕಿ ಜೈ ಬಲೋ ಭಾರತ್ ಮಾತಾಕಿ. ಬೆಳಗ್ಗೆ ತಿಂಡಿ ತಿಂದಿದ್ದೀರಾ? ಇನ್ನೂ ಇಲ್ವಾ? ಅದಕ್ಕೆ ಸ್ವಲ್ಪ ಸುಸ್ತಿದ್ದೀರಾ? ಇವತ್ತು ಏನ್ ದಿನ? ವೆರಿ ಗುಡ್. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂಥ ದಿನ. ಅದನ್ನು ನಾವು ಪ್ರತಿ ವರ್ಷ ಹಬ್ಬದ ಸಂಭ್ರಮದಲ್ಲಿ ಅತಿ ಹೆಚ್ಚಿನ ವಿಜೃಂಭಣೆಯಲ್ಲಿ ಮಾಡ್ತೀವಲ್ವಾ? ಏನಕ್ಕೋಸ್ಕರ ಮಾಡಬೇಕಪ್ಪ ಅಂದರೆ, ಬ್ರಿಟಿಷರ ಕೈ ಕೆಳಗಡೆ ಗುಲಾಮರಾಗಿದ್ದು ನಾವು ಬದುಕ್ತಾ ಇದ್ದಂಥ ಜೀವನ ನಮ್ಮ ಹಿರಿಯರು, ನಮ್ಮ ತಾತಂದ್ರು ಮುತ್ತಾತಂದ್ರು ಅನುಭವಿಸಿದ್ರು. ಅದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದಾಗಬಾರ್ದಂತ ಸುಮಾರು ವೀರರು ಅವರ ಪ್ರಾಣ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಾರೆ. ಅದರಲ್ಲಿ ಪ್ರಮುಖರಾಗಿ ಮಹಾತ್ಮ ಗಾಂಧೀಜಿಯವರಾಗ್ಬೋದು, ಡಾಕ್ಟರ್ ಸುಭಾಷ್ ಚಂದ್ರ ಬೋಸ್ ಅವರಾಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು, ಸಂಗೊಳ್ಳಿ ರಾಯಣ್ಣ ಆಗ್ಬೋದು, ನಮ್ಮ ಭಗತ್ ಸಿಂಗ್ ಆಗ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಬೋದು. ಲಕ್ಷಾಂತರ ಜನ ಪ್ರಾಣ ತ್ಯಾಗ ಆದರೆ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಇವತ್ತಿನ್ನೂ ಒಂದು ವಿಶೇಷ, ಮೇಡಮ್ ನಿಮ್ಗೆ ತಿಳಿಸಿದಾರೋ ಇಲ್ಲೋ, 1798 ಆಗಸ್ಟ್ 15ರಂದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅವರು ಹುಟ್ಟಿದಂಥ ದಿನ ಇವತ್ತು. ಮತ್ತೆ ಅವರು ಪ್ರಾಣ ತ್ಯಾಗ ಮಾಡಿದಂಥ ದಿನ 1831 ಗಣರಾಜ್ಯೋತ್ಸವ ದಿನ ಜನವರಿ 26ರಂದು ಅವರು ಪ್ರಾಣ ತ್ಯಾಗ ಮಾಡಿರ್ತಾರೆ. ಅಂತ ವೀರರೆಲ್ಲ ಪ್ರಾಣ ತ್ಯಾಗ ಮಾಡಿದ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಪುಟಾಣಿ ಮಕ್ಕಳೇ, ಅರ್ಥ ಆಗತ್ತಾ? ಏನು ಜಮನಹಳ್ಳಿ ಗ್ರಾಮಕ್ಕೂ ನಮಗೂ ಹೆಂಗಪ್ಪ ಅಂದ್ರೆ, 2002ರಲ್ಲಿ ಕೊತ್ತೂರು ಮಂಜಣ್ಣ ಅವ್ರ ಜೊತೆ 2003-4 ಅಂದ್ಕೊಳ್ತೀವಿ ಮೋಸ್ಟ್ಲಿ ಜಮನಹಳ್ಳಿ ಕೃಷ್ಣಣ್ಣ ಅವ್ರ ಮನೆಗೆ ಬಂದಿರ್ತೀವಿ ಮೇಡಮ್ ನಾವು. ಅವತ್ತು ಪರಿಚಯ, ಇದುವರೆಗೂ ಸ್ವಂತ ತಮ್ಮನ ಥರ. ನಾನು ಎಲ್ಲಾದರೂ ಸ್ವಲ್ಪ ಎಡುತ್ತಾ ಇದ್ರೆ, ಸಂಗೊಳ್ಳಿ ನೀನು ಮಾಡ್ತಾ ಇರೋದು ಸರಿ ಇಲ್ಲ, ಇದು ಹಿಂಗಿರ್ಬೇಕು. ನಮ್ಮನ್ನ ಕೆಲವರೆಲ್ಲ ಟೀಕೆ ಟಿಪ್ಪಣಿ ಮಾಡಿದಾಗ ಬೇಡ ಬಿಡೋಣ, ಈ ಪತ್ರಿಕೆನೂ ಬೇಡ, ಯಾವುದು ಬೇಡ ಅಂದ್ರೆ, ನಿನ್ಗೆ ಗೊತ್ತಿಲ್ಲ, ನೀನು ಇರ್ಬೇಕು ನನ್ನ ಜೊತೆ ಅಂತ ಸ್ವಂತ ಅಣ್ಣನಿಗಿಂತೂ ಹೆಚ್ಚಾಗಿ ನಾನೆಲ್ಲೇ ಸ್ವಲ್ಪ ಎಡುದ್ರು ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಂಡು ಜೊತೆಯಲ್ಲಿ ಇಟ್ಕೊಂಡು ಬರ್ತಾ ಇರ್ತಾರೆ. ನಾನು ಬೇರೆ ದೇವಸ್ಥಾನಕ್ಕೆ ಎಲ್ಲೂ ಕೊಡಲ್ಲ. ಜೆ.ಕೆ. ಅಣ್ಣ ಹಿಂಗೆ ಮಾಡ್ಬೇಕಂತ ನಾವು ಮಾಡ್ತೀವಿ. ಕೆಲವೊಂದು ಜಾಗದಲ್ಲಿ ನಂದೇ ಆದಂಥ ಕೆಲವೊಂದು ಫ್ರೆಂಡ್ ಸರ್ಕಲ್ ಎಲ್ಲ ಊರುಗಳಿದ್ದಾವೆ, ನಾನು ಪತ್ರಿಕೆಗಳಲ್ಲಿ ಕೂಡ ಹಾಕ್ಸ್ಕೊಂಡಿಲ್ಲ. ಅವ್ರು ಇಂಥವ್ರಿಗೆ ಮನೆ ಬಿದ್ದೋಗ್ತಾ ಇದೆ, ವೆಂಕಟೇಶ್ ನಿನ್ನ ಕೈಯಲ್ಲಿ ಏನಾದರೂ ಮಾಡಬೇಕು ಅಂದರೆ, ನಮ್ಮ ದೊಡ್ಡವ್ರು ಹೇಳಿರೋದು, ಈ ಕೈಯಲ್ಲಿ ಮಾಡಿದಂಥ ದಾನ ಈ ಕೈಗೆ ಗೊತ್ತಾಗಬಾರ್ದು ಅಂತ. ನಾವೇನೋ ರಾಜಕೀಯಕ್ಕೆ ಬರಬೇಕು ಬೆಳಿಬೇಕಂದ್ರೆ ಎಲ್ಲನೂ ಮಾಡ್ಕೋಬೇಕು. ನಮ್ಗೆ ಆ ಥರ ಇಂಟ್ರೆಸ್ಟು ಇಲ್ಲ. ಹಂಗಾಗಿ ಸುಮಾರು ಏನು ನಾನೇನು ಮನೆಗಳೇ ಕಟ್ಕೊಟ್ಟಿಲ್ಲ, ಏನೋ ನನ್ನ ಕೈಲಾದಷ್ಟು ಅಲ್ಲಿ ಸೇವೆ. ಒಂದು 50 ಮೂಟೆ ಸಿಮೆಂಟು, 100 ಮೂಟೆ ಸಿಮೆಂಟು. ಕೆಲವರೆಲ್ಲ ಮೊನ್ನೆ ಯಾವುದೋ ಒಂದು ಗ್ರಾಮಕ್ಕೆ ಹೋಗಿದ್ವಿ, ಅಲ್ಲಿ 3 ಮಕ್ಕಳಿದಾರಪ್ಪ. ಆಯಮ್ಮ ಪಾಪ ಸ್ಕೂಲು ಸಂಗಂಡ್ಲಹಳ್ಳಿಯಲ್ಲಿ, ಆಯಮ್ಮಗೆ ಯಾರು ಸಹಾಯ ಇಲ್ಲ, ಗಂಡ ರೀಸೆಂಟಾಗಿ ತೀರ್ಕೊಬಿಟ್ರು ಅಂದಾಗ ನಾನು ಹೇಳಿದೆ, ಅಣ್ಣ ನಿಮ್ಮ ಗ್ರಾಮಸ್ಥರ ಕೈಯಲ್ಲಿ ಎಷ್ಟಾದ್ರೆ ಅಷ್ಟು ಮಾಡಿ, ಮಿಕ್ಕಿದ ಏನೇ ಆದರೂ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಆ ರೀತಿ ಭಗವಂತ ನಾವೆಲ್ಲ ಕಷ್ಟಗಳಿಂದ ಬೆಳ್ಕೊಂಡು ಬಂದಿದ್ದೀವಿ. ನಾವು ಸರ್ಕಾರಿ ಶಾಲೆಗಳಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆ ಬ್ಯಾಗ್ ಇರಲಿಲ್ಲ. ಬ್ಯಾಗ್ ಇಲ್ದಿರ ಇದ್ದಾಗ ಅದಕ್ಕೆ ಯಾವುದೋ ಒಂದು ಸಣ್ಣ ಬ್ಯಾಗ್ ತಂದು ಕೊಟ್ಟು, ಅದು ಈ ಕಡೆ ಹಿಂಗೆ ತಗಲಾಕೊಳ್ಳುವಂಥ ಬ್ಯಾಗು, ಅದಕ್ಕೂ ಜಿಪ್ಪುಗಳು ಇರ್ತಾ ಇಲ್ಲ, ಅದಕ್ಕೆ ಪಿನ್ಗಳು ಹಾಕೊಂಡು ಹೋಗ್ತಾ ಇದ್ವಿ. ಅದೆಲ್ಲ ನಾವು ನೋಡಿದ್ವಿ. ನಮ್ಮ ಜನ್ರೇಷನ್ ನಾನು ಬಹಳ ಖುಷಿ ಪಡೋದೇನಪ್ಪ ಅಂದರೆ, 1980ರಿಂದ 90ರವರೆಗೂ ಏನು ಹುಟ್ಟಿದ್ದೀವಿ ನಾವು ಅದೃಷ್ಟವಂತರು. ಈ ಕಲಿಯುಗದಲ್ಲೇ ನಾವು ಅದೃಷ್ಟವಂತರು. ಯಾಕಪ್ಪ ಅಂದರೆ, ನಾವು ಆ ಕಡೆ ಬಡತನ, ಕಡು ಬಡತನ, ನೆಲದಲ್ಲಿ ತಿಂದಿರೋದು,
ಕಥೆಯಲ್ಲಿ ಗುಮಿಗ್ಲಿದ್ವು. ಅದ್ರಲ್ಲಿ ನಾನು ಊಟ ಮಾಡಿದ್ದೆ ಮೇಡಮ್. ಈ ಕಡೆ ಒಂದ್ ಸ್ವಲ್ಪ ಇಟ್ಟಿಕ್ಕೋದು, ಈ ಕಡೆ ಇಟ್ಟಿಕ್ಕೋದು, ಸೆಂಟ್ರಲ್ಲಿ ಸಾಂಬಾರ್ ಹಾಕೊಂಡು ಊಟ ಮಾಡಿರುವಂತ ದಿನಗಳು, ನಾವು ಕೂಲಿ ಮಾಡೋ ದಿನಗಳೆಲ್ಲ ನಾವು ನೋಡಿದೀವಿ. ಮತ್ತೆ ಈಗ ಇಂಟರ್ನೆಟ್ ಜನರೇಷನ್, ಐಫೋನ್ ಇಂದ ಹಿಡಿದು ಸ್ಮಾರ್ಟ್ ಫೋನ್ಗಳಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದು ನಾವು ನೋಡ್ತಾ ಇದ್ವಿ. ಅದೇ 1960, 70 ಒಳಗಡೆ ಹುಟ್ಟಿರೋರು ಈ ಜನರೇಷನ್ ಅಲ್ಲಿ ಅವ್ರ ಕೈಲಿ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ. ನಾವು ಅದೂ ಎಂಜಾಯ್ ಮಾಡಿದ್ವಿ, ಅದೂ ಕಷ್ಟಪಟ್ಟಿದೀವಿ. ಇವಾಗ ಒಳ್ಳೆ ಲೈಫು ಎಂಜಾಯ್ ಮಾಡ್ತಾ ಇದೀವಿ ಅಂದ್ರೆ ನಾವು ಅದೃಷ್ಟವಂತರು. 1980, 90 ಮಧ್ಯದಲ್ಲಿ ಏನು ಹುಟ್ಟಿದೀವಿ ನಾವು ಬಹಳ ಅದೃಷ್ಟವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಜಮನಹಳ್ಳಿ ಕೃಷ್ಣಣ್ಣ ಹೇಳಿದ್ರು, ವೆಂಕಟೇಶ್ ಆದಾಗ ಆಗಸ್ಟ್ 15ಗೆ ಬ್ಯಾಗು ಮತ್ತೆ ವಾಟರ್ ಬಾಟ್ಲ್ ಕೊಡೋಣ ಅಂದ್ರು. ಅಣ್ಣ ಖಂಡಿತ ಬರ್ತೀನಿ ಅಂತ ಹೇಳಿ ಇವತ್ತು ನಮ್ಮ ಸ್ವಗ್ರಾಮ ಆದಂಥ ಚೆನ್ನಾಪುರದಲ್ಲಿ ಕೊಟ್ಕೊಂಡು ಸ್ಟೇಟ್ ಇಲ್ಲಿಗೆ ಬಂದ್ವಿ. ಪುಟಾಣಿ ಮಕ್ಕಳು ನೋಡಿದ್ರೆ ನಮಗೂ ಖುಷಿ ಆಯಿತು. ನಾನು ಇಷ್ಟೇ ಹೇಳಕ್ ಬಯಸ್ತೀನಿ ಮೇಡಮ್, ಸರ್ಕಾರಿ ಶಾಲೆಗಳು ಉಳಿಬೇಕು. ಅದರಲ್ಲೂ ಜಮನಹಳ್ಳಿಯಲ್ಲಿ ಹೆಂಗಂದ್ರೆ ಬೆಳಗ್ಗೆ 6 ಗಂಟೆಗೆ ಹೋಗ್ತಾರೆ ಮೇಡಮ್. ಕಷ್ಟಪಡುವಂಥವ್ರು ಇರೋವಂಥದ್ದು, ಆ ಬಡವರು ಇರೋವಂಥ ಊರು. ನಾನು ಕೃಷ್ಣಣ್ಣ ಮೆಂಬರ್ ಆಗಿರೋದು ಈ ಊರಿಗೆ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೀನಣ್ಣ ಆಗ್ಬೋದು, ಇವರೆಲ್ಲ ಕೈ ಜೋಡಿಸಿ ಪ್ರತಿ ರಸ್ತೆನೂ ನೋಡಿ ಸಿಮೆಂಟ್ ರಸ್ತೆಗಳು ಮಾಡಿದ್ದಾರೆ. ಅದ ಗ್ರಾಮಸ್ಥರು ಸ್ಪಂದಿಸ್ತಾರೆ. ಮನೆಗಳು ಬಹಳ ನೀಟಾಗಿ ಕಟ್ಕೊಂಡಿದ್ದಾರೆ. ನಾವು ಬರ್ತೀವಲ್ಲ ನೋಡ್ತೀವಿ, ಆ ಬೀದಿಗೆ ಬಂದ್ರೆ ಹಿಂಗಾಗಿ ಹೋಗುತ್ತೆ. ಹೌದು ಮೇಡಮ್. ಇನ್ನೊಂದು ಕೆಲವೊಂದು ಊರುಗಳಲ್ಲಿ ಹೋದ್ರೆ ಒಂಥರ ನೆಗೆಟಿವ್, ಒಳಗಡೆ ಹೋಗಕ್ಕೆ ಒಂಥರ ಏನೋ ಪಾಡು ಬಿದ್ದಂಗೆ. ಉದಾಹರಣೆಗೆ ಅಲ್ಲಿ ಯಾವುದೋ ಒಂದು ಜಮೀನು ತೆಗ್ದಿದೆ ಇಲ್ಲಿ ಬೈರ್ಪುರ್ ಹತ್ರ. ಆ ಊರೊಳಗಡೆ ಹೋದ್ರೆ ಯಾಕೋ ಒಂಥರ ಫೀಲಿಂಗು ಬೇಜಾರಾಗತ್ತೆ. ಕೆಲವೊಂದು ಊರುಗಳಲ್ಲಿ ಹೋದ್ರೆ ಖುಷಿ ಆಗತ್ತೆ. ಆ ರೀತಿ ಖುಷಿ ಪಡುವಂತ ಊರುಗಳಲ್ಲಿ ನಮ್ಮ ಜಮನಹಳ್ಳಿನ ಒಂದಂತ ಹೇಳ್ದ. ಏನಿವ ಸ್ವಾತಂತ್ರ್ಯ ದಿನಾಚರಣೆಗೆ ನನ್ನನ್ನು ಕರೆಸಿ ನಮ್ಮ ಕೃಷ್ಣಣ್ಣ ಅವರ ಆದಂತ ಅಮೂಲ್ಯವಾದಂತ ಮಾತುಗಳಿದ್ರು. ನಮ್ಮ ಶಿಕ್ಷಕಿರಿಗಳು ನೀವಿಬ್ರು ಬಹಳ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾ ಇದ್ದು ನಾವು ನೋಡ್ದೇಟ ಗೊತ್ತಾಗತ್ತೆ. ಮತ್ತೆ LKG ಯಾರು ಸುಪ್ರಿಯಾ ಮೇಡಮ್ ಅಂತ, SDC ಅವರಾಗಂತ ನಮ್ಮ ಗಂಗಮ್ಮ ಅವರು, ಎಲ್ಲರೂ ನಮ್ಮ ಪೇರೆಂಟ್ಸ್, ನಮ್ಮ ಅಕ್ಕ ತಂಗಿಯರು ಬಂದಿದ್ದೀರಾ. ನಿಮಗೂ ಮಕ್ಕಳು ನಾವು ಬಂದು ಮಾತಾಡೋದಕ್ಕಿಂತ ಅವ್ರ ತಂದೆ ತಾಯಿ ನಾವೇನೋ ಒಂದು ಡ್ಯಾನ್ಸೋ ಇನ್ನೊಂದು ಆಕ್ಟಿವಿಟೀಸ್ ಮಾಡಿ ನಮ್ಮ ತಂದೆ ತಾಯಿ ನೋಡ್ಬೇಕಂತ ಅವ್ರಿಗೆ ಖುಷಿ ಇರುತ್ತೆ. ಆದ್ರೆ ಯಾವಾಗ್ಲೂ ದುಡಿಬೇಕು ಅಂತ ಹೋಗ್ತೀರಾ. ನೀವು ಅಷ್ಟೆಲ್ಲ ದುಡಿಯೋದು ಮಕ್ಕಳಿಗೆ ಅಲ್ಲ. ಈ ತರ ಕಾರ್ಯಕ್ರಮಗಳಿದ್ದಾಗ ಮಕ್ಕಳು ಏನ್ ಕಲ್ತವ್ರೆ, ಏನ್ ಮಾಡ್ತವ್ರೆ ಅಂತ ನೀವು ನೋಡಿದಾಗ ಅವ್ರಿಗೆ ಬಹಳ ಖುಷಿ. ಗೆಸ್ಟ್ಗಳು ನೋಡೋದಕ್ಕಿಂತ ಅರೆ ನಮ್ಮ ತಂದೆ ತಾಯಿ ಬಂದಿದ್ರು, ನಾನು ಆಡಿದಂಥ ಡ್ಯಾನ್ಸ್ ನೋಡಿದ್ರು, ನಾನು ಮಾತಾಡಿದಂಥ ಭಾಷಣ ನೋಡಿದ್ರು ಅಂತ ಅವ್ರಿಗೆ ಬಹಳ ಖುಷಿ ಆಗುತ್ತೆ. ದಯವಿಟ್ಟು ಈ ತರ ಕಾರ್ಯಕ್ರಮಗಳಾದಾಗ ಪೇರೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಜಮನಹಳ್ಳಿ ಗ್ರಾಮಕ್ಕೆ ಕರೆದು ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಈ ಶಾಲಾ ಸಿಬ್ಬಂದಿಗೆ, ನಮ್ಮ ಗಣ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಧನ್ಯವಾದಗಳು ಸರ್. ನಿಮ್ಮ ಜೀವನದಲ್ಲಿ ನೀವು ಕಂಡಂತ ಸಂತೋಷನ ಮಕ್ಕಳ ಜೊತೆಗೆ ಹಂಚ್ಕೊತಾ ಇದ್ದೀರಾ. ಮಕ್ಳಿಗೆ ಅದೊಂದು ಸ್ಫೂರ್ತಿಯಾಗಿರ್ಲಿ ಅಂತ, ಅವರು ಮುಂದಕ್ಕೆ ಅದನ್ನ ಪಾಲಿಸ್ಲಿ ಅಂತ ಹೇಳಿ ನಿಮ್ಮದಾದಂತ ಪಾಲಿಸಿನೇ ಸರ್ ನಮ್ದು. ನಾವು ಮಾಡೋ ಸಹಾಯ ಬೇರೆಯವ್ರಿಗೆ ಗೊತ್ತಾಗೋದು ಬೇಕಾಗಿಲ್ಲ. ನಾವಿಲ್ಲೇನ್ ಮಾಡ್ತೀರಿ ಅಂದ್ರೆ ನಮ್ಮ ಮನೆಗಳಲ್ಲಿ